ಅಧ್ಯಾಯದ 30ನೇ ಶ್ಲೋಕ ಅಥವಾ ಕೆಲವು ಬುಕ್ಗಳಲ್ಲಿ 29 ಇರುತ್ತೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪ್ರಕೃತ್ಯಾ ಏವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಏನೇನು ಜಗತ್ತಿನ ಕ್ರಿಯೆಗಳು ನಡೆಯುತ್ತೋ ಅದೆಲ್ಲ ನಡೆಯೋದು ಯಾರಿಂದ? ಭಗವಂತನಿಂದಲೇ ನಡೆಯುವಂಥದ್ದು. ಆದರೆ ಅಜ್ಞಾನಿಗಳಿಗೆ ಹೇಗಿರುತ್ತೆ? ನಾನು 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 ಅಂತ ಹೇಳಿ ನನ್ನಿಂದಲೇ ಎಲ್ಲ ನಡೀತಾ ಇರೋದು ಅನ್ನೋ ಒಂದು ಭ್ರಾಂತಿ ಇರುತ್ತೆ. ಅದರ ವಸ್ತುತಃ ಎಲ್ಲವೂ ಕೂಡ ನಡೆಯುವಂಥದ್ದು ಯಾರಿಂದ? ಪರಮಾತ್ಮನಿಂದ. ಪ್ರಕೃತಿ ಅಂದ್ರೆ ಭಗವಂತ ಅಂತ ಅರ್ಥ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನಪರೋಧಾತ್ ಓಂ ಎಂಬುದಾಗಿ ಒಂದು ಬ್ರಹ್ಮಸೂತ್ರ ಅಲ್ಲಿ ಹೇಳ್ತಾರೆ. ಪ್ರಕೃತಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಯಾಕಂದ್ರೆ ನೋಡಿ, ಪ್ರಕೃತಿ ಅಂದ್ರೆ ಪ್ರಕೃಷ್ಟವಾದ, ಕೃತಿ ಪ್ರಕ್ರಿಯೆ, ಕ್ರಿಯೆ ಯಾರಲ್ಲಿ ಇದೆಯೋ, ಪ್ರಕೃಷ್ಟಾ ಕೃತಿ ಯಸ್ಯ ಸಹ ಪ್ರಕೃತಿ. ಯಾರ ಕ್ರಿಯೆ, ಕೃತಿ ಅಂದ್ರೆ ಕ್ರಿಯೆ ಅಂತ ಅರ್ಥ. ಯಾರ ಕ್ರಿಯೆಯು ಅತ್ಯಂತ ಉತ್ತಮವೋ ಅವನು ಪ್ರಕೃತಿ. ಯಾರ ಕ್ರಿಯೆ ಅತ್ಯಂತ ಉತ್ತಮವಾದದ್ದು? ಪರಮಾತ್ಮನ ಕ್ರಿಯೆ ಎಂಬುವಂಥದ್ದು ಅತ್ಯಂತ ಉತ್ತಮವಾದದ್ದು. ಯಾಕಂದ್ರೆ ನಾವೆಲ್ಲ ದೇವರನ್ನ ಬಿಟ್ಟು ಮತ್ತೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ ಕ್ರಿಯೆಗಳನ್ನ ಮಾಡುವವರು. ಸ್ವತಂತ್ರವಾಗಿ ಕ್ರಿಯೆಯನ್ನ ಮಾಡುವ ಸಾಮರ್ಥ್ಯ ಇರೋದು ಯಾರಿಗೆ ಅಂದ್ರೆ ಭಗವಂತನಿಗೆ ಮಾತ್ರ. ಹಾಗಾಗಿ ಪ್ರಕೃತಿವಚ ಕರ್ಮಾಣಿ, ಸಕಲ ಕರ್ಮಗಳೂ ಕೂಡ ಅದು ನಡೆಯೋದು ಯಾರಿಂದ ಅಂದ್ರೆ ಭಗವಂತನಿಂದಲೇ ಅಂತ ಅರ್ಥ. ಪ್ರಕೃತಿವಚ ಕರ್ಮಾಣಿ, ಏನೇನು ನಮ್ಮ ಕಾಯಿಕ ವಾಚಿಕ ಮಾನಸಿಕ ಕರ್ಮಗಳು ಅಂದ್ರೆ ಇಷ್ಟೇ. ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ, ದೇಹದಿಂದ ಮಾಡುವಂಥದ್ದು, ಮಾತಿನಿಂದ ಆಡುವಂಥದ್ದು, ಮನಸ್ಸಿನಿಂದ ಆಲೋಚಿಸುವಂಥದ್ದು, ಎಲ್ಲಾ ಕರ್ಮಗಳು ಕೂಡ ನಡೆಯೋದು ಯಾರಿಂದ ಅಂದ್ರೆ ಪ್ರಕೃತ್ಯಾಯೇವ. ಪ್ರಕೃತ್ಯಾಯೇವ, ಪ್ರಕೃತಿ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಅವನಿಂದಲೇ ಎಲ್ಲವೂ ಕೂಡ ನಡೆಯುವಂಥದ್ದು. ಪ್ರಕೃತ್ಯಾಯೇವ ಚ ಕರ್ಮಾಣಿ, ಅದು ಇದು ಅಂತಲ್ಲ. ಕ್ರಿಯಮಾಣಾನಿ ಸರ್ವಶಃ, ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ ಸರ್ವ ಪ್ರಕಾರಕವಾದದ್ದು. ನಾವು ಮಾಡೋದಿರಬಹುದು, ಮತ್ತೊಬ್ಬರಿಂದ ಮಾಡಿಸೋದಿರಬಹುದು, ಎಲ್ಲವೂ ಕೂಡ ಭಗವಂತನಿಂದಲೇ ಆಗುವಂಥದ್ದು. ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ. ಹೀಗಾಗಿ ಏನೇನು ನಡೆಯುತ್ತೆ ಅದೆಲ್ಲವೂ ಕೂಡ ಭಗವಂತನಿಂದಲೇ ಆಗುವುದು ಅಂತ ತಿಳ್ಕೊಳ್ಬೇಕು. ಮತ್ತು ತಥಾ ಆತ್ಮಾನಂ ಅಕರ್ತಾರಂ ಯಪಶ್ಯತಿ, ಏನೇನು ಕ್ರಿಯೆಗಳಾಗತ್ತೋ ಅದೆಲ್ಲವೂ ಭಗವಂತನಿಂದಲೇ ಆಗುವಂಥದ್ದು ಅನ್ನೋದು ಒಂದು ಅರಿಯಬೇಕು. ಇನ್ನೊಂದು, ಅದರ ಜೊತೆಗೆ ಆತ್ಮಾನಂ ಅಕರ್ತಾರಂ, ತನ್ನನ್ನ ತಾನು ಅಕರ್ತಾರ ಅಂತ ತಿಳ್ಕೊಳ್ಬೇಕು. ಅಕರ್ತೃ, ನಾನು ಕರ್ತೃವಲ್ಲ, ಭಗವಂತನೇ ಕರ್ತೃ ಇಂತಕ್ಕಂಥ ಜ್ಞಾನ ಬೇಕು. ಯಾಕಂದ್ರೆ ನಾವೇನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಅನುಗ್ರಹ ಇಲ್ಲದೇನೆ ನಮ್ಮಿಂದ ಏನೂ ನಡೆಯೋದೇ ಇಲ್ಲ. ಅಕರ್ತಾರಮ್ಯ ಪಶ್ಯತಿ, ತನ್ನನ್ನ ತಾನು ಅಕರ್ತೃ ಅಂತ ಯಾರು ತಿಳಿದುಕೊಳ್ಳುತ್ತಾನೋ, ನಾನೇನು ಮಾಡ್ತಾ ಇಲ್ಲ. ಅಕರ್ತಾರಮ್ಯ ಪಶ್ಯತಿ, ತನ್ನನ್ನ ತಾನು ಅಕರ್ತೃ ಅಂತ ಯಾರು ತಿಳ್ಕೊಳ್ತಾನೋ ಸಹ ಪಶ್ಯತಿ, ನಿಜವಾಗಿ ಅವನೇ ತತ್ವಜ್ಞಾನಿ. ಯಪಶ್ಯತಿ ಸ ಪಶ್ಯತಿ, ಯಾರು ಈ ತರ ತಿಳ್ಕೊಳ್ತಾರೋ ಅವನೇ ಜ್ಞಾನ. ಹಿಂದೆ ಬಂದಂಗೆ ಯಪಶ್ಯತಿ ಸ ಪಶ್ಯತಿ ಅಂದ್ರೆ ನಡೆಯುವಂತ ಪ್ರತಿಯೊಂದು ಪ್ರಕ್ರಿಯೆಗಳು ಭಗವಂತನಿಂದ ಆಗುವಂಥದ್ದು. ಪ್ರತಿಯೊಂದು ಪ್ರಕ್ರಿಯೆಗಳು ಆಗೋದು ಭಗವಂತನಿಂದ. ಮತ್ತು ನಾವೇನೇ ಮಾಡಬಹುದು, ಒಳ್ಳೆ ಕೆಲಸ ಮಾಡುವುದು, ಕೆಟ್ಟ ಕೆಲಸ ಮಾಡುವುದು, ಕೆಟ್ಟ ಆಲೋಚನೆ, ಕೆಟ್ಟ ಮಾತು, ಒಳ್ಳೆ ಮಾತು, ಕೆಟ್ಟ ಮಾತು, ಏನೇ ಇರಲಿ ಅದೆಲ್ಲವೂ ಕೂಡ ನಾನು ಮಾಡದೆ ಅಂತ ಅನ್ಕೊಳ್ಳೇಬಾರದು. ದೇವರು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮಿಂದ ಅದನ್ನ ಮಾಡಿಸ್ತಾ ಇದ್ದಾನೆ. ಹಾಗೆ ನಾವು ಏನನ್ನೂ ಮಾಡೋದು ಅಂತಿಲ್ಲ. ಬರೀ ಜಗತ್ತನ್ನ ಸೃಷ್ಟಿ ಮಾಡಿದವನು ಮಾತ್ರ ಭಗವಂತ ಅಂತ ಅನ್ಕೊಂಡ್ರೆ ಸಾರೋದಿಲ್ಲ. ಜಗತ್ತನ್ನ ಸೃಷ್ಟಿ ಮಾಡಿದವನು, ಸ್ಥಿತಿ ಮಾಡುತ್ತಿರುವವನು, ಕೊನೆಗೆ ಸಂಹಾರ ಮಾಡುವವನು. ಈ ಸ್ಥಿತಿಯ ಸಂದರ್ಭದಲ್ಲಿ ನಮ್ಮಿಂದ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಆಗ್ತಕ್ಕಂತಹ ಪ್ರತಿ ಒಂದನ್ನೂ ಕೂಡ ಮಾಡ್ತಕ್ಕಂಥವನು ಭಗವಂತ ಎಂತಕ್ಕಂಥ ಒಂದು ಅರಿವು
ನಮಗಿರಬೇಕು ಅನ್ನೋದು ಇದರ ಅಭಿಪ್ರಾಯ. ಹೀಗೆ ಯಾರು ತಿಳ್ಕೊಳ್ತಾನೋ ಸಹ ಪಶ್ಯತಿ, ಅವನೇ ನಿಜವಾಗಿರತಕ್ಕಂಥ ತತ್ವಜ್ಞಾನಿ. ಯಪಶ್ಯತಿ ಸಪಶ್ಯತಿ, ಅವನೇ ನಿಜವಾದ ಆತ್ಮತತ್ವಜ್ಞಾನಿ. ಅಂದ್ರೆ ಯಥಾರ್ಥ ಜ್ಞಾನ ಇರುವವನು. ಅಪರೋಕ್ಷ ಜ್ಞಾನಿ ಅಂದ್ರೆ ಯಾರು ಅಂತ ಹೇಳಿದ್ರೆ, ಹೀಗೆ ದೇವರ ಒಂದು ಸಾಮರ್ಥ್ಯ, ಜೀವಾತ್ಮರ ನಮ್ಮೆಲ್ಲರ ಒಂದು ಅಸಾಮರ್ಥ್ಯವನ್ನ ಯಾರು ತಿಳ್ಕೊಂಡಿದ್ದಾರೋ, ದೇವರ ಸಾಮರ್ಥ್ಯ ನಮ್ಮೆಲ್ಲರ ಅಸಾಮರ್ಥ್ಯ, ಇದನ್ನ ತಿಳಿದಂತ ವ್ಯಕ್ತಿಯನ್ನೇ ಅಪರೋಕ್ಷ ಜ್ಞಾನಿ ಅಂತ ಕರೆಯೋದು. ಸರ್ವ ಅನ್ವಯ ಅರ್ಥ ನೋಡಿ. ಪ್ರಕೃತಿ ಅಂದ್ರೆ ಒಂದರ್ಥ ಪ್ರಕೃಷ್ಟವಾದ ಕೃತಿ ಇರತಕ್ಕಂಥ ಭಗವಂತ. ಇನ್ನು ತಾಯಿಯಾದ ಲಕ್ಷ್ಮೀ ದೇವಿಗೂ ಕೂಡ ಪ್ರಕೃತಿ ಅಂತಾನೆ ಹೆಸರು. ಹಾಗಾಗಿ ಜಗತ್ತಿನಲ್ಲಿ ನಡೆಯುವಂತ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ಆ ಲಕ್ಷ್ಮೀನಾರಾಯಣ ದೇವರಿಂದ ನಡೆಯುವಂಥದ್ದು. ಸರ್ವಶಃ ಎಲ್ಲಾ ರೀತಿಯಿಂದಲೂ ಕ್ರಿಯಮಾಣಾನಿ ಮಾಡಲ್ಪಡುವಂತಹ ಸರ್ವಶಃ ಕರ್ಮಾಣಿ ಸಕಲ ಕರ್ಮಗಳು ಕೂಡ ಪ್ರಕೃತ್ಯಾ ಏವ ಪ್ರಕೃತಿಯಿಂದಲೇ. ಚಕಾರ ಇದೆ, ಪ್ರಕೃತಿಯ ಏವ ಚ ಅಂತಿದ್ದೇನು? ಪ್ರಕೃತಿ ಅಂದ್ರೆ ಒಂದರ್ಥ ಪರಮಾತ್ಮ, ಪ್ರಕೃತಿ ಅಂದ್ರೆ ಮತ್ತೊಂದರ್ಥ ಲಕ್ಷ್ಮೀದೇವಿ, ಅವರಿಂದಲೇ ನಡೆಯುವಂಥದ್ದು ಅಂತ ತಿಳ್ಕೊಳ್ಬೇಕು. ತಥಾ ಹಾಗೆಯೇ ಆತ್ಮಾನಂ ತನ್ನನ್ನು ಅಕರ್ತಾರಂ ಕರ್ತೃವಲ್ಲ ಎಂಬುದಾಗಿ ಯಹ ಪಶ್ಯತಿ ತಿಳಿದುಕೊಳ್ಳುತ್ತಾನೋ ಸಹ ಪಶ್ಯತಿ, ಅವನೇ ನಿಜವಾದ ತತ್ವಜ್ಞಾನಿ. ಇಲ್ಲಿಗೆ ದೇವರ ಸಾಮರ್ಥ್ಯವನ್ನು ತನ್ನ ಅಸಾಮರ್ಥ್ಯವನ್ನು ಬಲ್ಲಂತಹ ವ್ಯಕ್ತಿಯನ್ನೇ ತತ್ವಜ್ಞಾನಿ ಅಪರೋಕ್ಷ ಜ್ಞಾನಿ ಅಂತ ಕರೆಯೋದು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಪ್ರಕೃತೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸಪಶ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು.